ಇಲ್ಲಿ ಒಂದೇ ಕಂಪನಿಯ ಎರಡು ವಾಚ್ಗಳು. ನಮ್ಮ ಮೀಡಿಯಾದಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾ, ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಬಿಜೆಪಿನವ್ರಿಗೇನು ಬೇರೆ ಕೆಲಸ ಇಲ್ಲ, ನಾವೇನು ವಾಚ್ ಹಾಕ್ಬಾರ್ದ, ಹಾಕ್ರಿ, ಎಲ್ಲರೂ ವಾಚ್ ಹಾಕ್ತಾರೆ, ಹಾಕ್ರಿ. ಒಂದೇ ಕಂಪನಿ ಪಾಪ ನೋಡಿ, ಒಂಥರ ಕಾಂಗ್ರೆಸ್ ಕಂಪನಿ ಇದ್ದಂಗೆ. ಕಾಂಗ್ರೆಸ್ ಎರಡು ವಾಚ್ಗಳು ಒಂದೇ ಕಂಪನಿಗೆ ಹಾಕೊಂಡಿದ್ವಿ, ಹಾಕ್ರಿ. ಆದ್ರೆ ಕೇಳಿದಾಗ ಸುಳ್ಳು ಯಾಕೆ ಕೇಳ್ತೀವಿ? ನಾನು ಅದನ್ನು 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತ ಹೇಳಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್, ನಾನು ಅಫಿಡವಿಟ್ ತಂದಿದ್ದೀನಿ, ಅಫಿಡವಿಟ್ ತಂದಿದ್ದೀನಿ. ಅವರೇ ಕೊಟ್ಟಿರೋದು ಅಫಿಡವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ, ಪೇಜ್ ನಂಬರ್ 38. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಕೋಲ್ಡ್ ಎಷ್ಟಿದೆ ಹೇಳಿದಾರ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್ ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿ. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ ಇವತ್ತಿನ ಪ್ರೈಸ್. 43 ಲಕ್ಷ ಮತ್ತು ಟ್ಯಾಕ್ಸ್ ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಖ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡಿಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ, ಎಲ್ಲಿ ಕೊಂಡಿದ್ದೀರಿ ದಾಖಲೆ ಬಿಡುಗಡೆ ಮಾಡಿ. ನಾನು ಮೊದಲು ಹೇಳಿದ್ದೇನೆ, ನನ್ನ ಸಿದ್ದರಾಮಯ್ಯನವರು ವಾಚ್ಗಳ ಪ್ರಿಯರು. ಅವರು ಶೂ ಕೂಡ ಲಕ್ಷಾಂತರ ರೂಪಾಯಿ ಬಾಳ್ತದೆ, ಅವರ ವಾಚ್ಗಳು ಕೋಟ್ಯಾಂತರ ರೂಪಾಯಿ ಬಾಳ್ತದೆ. ಒಂದಲ್ಲ, ನಾನು ಒಂದೂವರೆ ವರ್ಷ ಹಿಂದೆ ಹೇಳಿದ್ದೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಯಾರ್ಯಾರು ಗಿಫ್ಟ್ಗಳು ಕೊಟ್ಟಿದ್ರು ಅದನ್ನು ಕೂಡ ಅವತ್ತು ಹೇಳಿದ್ದೆ. ಆವತ್ತಿಗೆ ನಾನು ಹೇಳಿದಾಗ 8 ವಾಚ್ ಇತ್ತು. ಈಗ ಕೆಲವರು ನನಗೆ ಮೆಸೇಜ್ ಕೊಟ್ಟರು, ಈಗಾಗಲೇ 18-19 ವಾಚ್ ಇದೆ ಅಂತ ಅವ್ರ ಹತ್ರ. ನೀವು ಎಷ್ಟಾದ್ರೂ ಇಟ್ಕೊಳ್ಳಿ, ನಿಮ್ಮ ದುಡ್ಡು. ಆದ್ರೆ ಎಲ್ಲಿ ಲೆಕ್ಕ ಕೊಟ್ಟಿದ್ದೀರಿ ಹೇಳಿ. ಇದನ್ನು ಸುಳ್ಳು ಹೇಳಿದ್ದೀರಿ. ಸುಳ್ಳು ಹೇಳಿನೂ ಅದನ್ನು ಕಂಡಿಡಿದು ಬಿಜೆಪಿ ನಾಯಕರು ನಿಮಗೆ ಹೇಳಿದ್ರೆ ಒಪ್ಕೊಳ್ಬೇಕು, ಇಲ್ಲ ಅಂದ್ರೆ ಸರಿಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಇಷ್ಟ ಬಂದ ರೀತಿಯಲ್ಲಿ ನೀವು ಅವರ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಈಗ ಇದಕ್ಕೆ ಲೆಕ್ಕ ಕೊಡಿ ಅಂದ್ರೆ ಇದು ಸತ್ಯಕ್ಕೆ ದೂರವಾದ್ದು, ನೀವು ಸುಳ್ಳು ಹೇಳಿದ್ದೀರಿ ಅಂತಕ್ಕಂಥದ್ದು. ವಾಚ್ಗಳೇನೋ ಸರಿ ಇರ್ಬೋದು, ವಾಚ್ಗಳೇನೋ ಸರಿ ಇರ್ಬೋದು, ಒಂದು ಕಂಪನಿ ಇರ್ಬೋದು. ಆದ್ರೆ ಅದರಲ್ಲಿ ತೋರಿಸ್ತಾ ಇರೋ ಸಮಯ ಪಾಪ ನಿಮಗೆ ಸರಿ ಇಲ್ಲ. ನಿಮ್ಮ ಸಮಯ ಸರಿ ಇದ್ದಿದ್ರೆ ಇವೆಲ್ಲ ಬರ್ತಿರಲಿಲ್ಲ. ಒಂದೇ ಕಂಪನಿ ವಾಚ್ ಕಟ್ಟಿದ್ರು ಇಬ್ಬರದು ಭವಿಷ್ಯ ಹೆಂಗಿದೆ ನೋಡಿ. ಒಬ್ಬರು ಬಿಟ್ಕೊಡ್ಬೇಕು, ಒಬ್ರು ಹಿಡ್ಕೊಂಡು ಕೂತ್ಕೋಬೇಕು. ಈಗ ನಿಮ್ ಸಮಯ ಇದೆಯೋ ಅಥವಾ ನೀವಿಬ್ರು ಬಿಟ್ಟು ಇನ್ನೊಬ್ರು ಯಾರೋ ಬರ್ಬೇಕೋ, ಈ ಪರಿಸ್ಥಿತಿ ಇದೆ, ಗ್ಯಾರಂಟಿ ಇಲ್ಲ.